ಚುನಾವಣಾ ಬಾಂಡ್ಗಳನ್ನ ಸುಪ್ರೀಂ ಕೋರ್ಟ್ ಈಗ ನಿಷೇಧಿಸಿದೆ. ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನೇತೃತ್ವದ ಪೀಠದಿಂದ ಮಹತ್ವದ ತೀರ್ಪು. ಚುನಾವಣಾ ಬಾಂಡ್ ಸಿಂಧುತ್ವದ ಕುರಿತು ಈಗ ತೀರ್ಪು ಪ್ರಕಟವಾಗಿದೆ. ಚುನಾವಣಾ ಬಾಂಡ್ ಮಾಹಿತಿ ಹಕ್ಕನ್ನ ಉಲ್ಲಂಘಿಸುತ್ತವೆ. ಚುನಾವಣಾ ಬಾಂಡ್ಗಳು ಸಂವಿಧಾನ ಬಾಹಿರ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದು, ಚುನಾವಣಾ ಬಾಂಡ್ ನೀಡುವುದನ್ನ ಬ್ಯಾಂಕ್ಗಳು ನಿಲ್ಲಿಸಲಿ ಅಂತ ಕೋರ್ಟ್ ಆದೇಶಿಸಿದೆ. ಈ ಬಾಂಡ್ಗಳ ಕುರಿತು ಮಾಹಿತಿ ನೀಡುವಂತೆಯೂ ಕೂಡ ಸೂಚನೆಯನ್ನ ಕೊಟ್ಟಿದೆ. 2019ರಿಂದ ಈವರೆಗಿನ ಈ ಬಾಂಡ್ಗಳ ಬಗ್ಗೆ ಮಾಹಿತಿ ಕೊಡಿ ಅಂತ ಚುನಾವಣಾ ಆಯೋಗಕ್ಕೆ ನಿರ್ದೇಶನವನ್ನ ನೀಡಿದೆ ಸುಪ್ರೀಂ ಕೋರ್ಟ್. ಎಷ್ಟು ಹಣ ದೇಣಿಗೆಯಾಗಿ ಬಂದಿದೆ ಈ ಬಗ್ಗೆ ಮಾಹಿತಿ ಕೊಡಬೇಕು. ಎಷ್ಟು ಹಣವನ್ನ ರಾಜಕೀಯ ಪಕ್ಷಗಳು ಬಳಸಿಕೊಂಡಿವೆ ಅದರ ಬಗ್ಗೆಯೂ 3 ವಾರಗಳಲ್ಲಿ ಮಾಹಿತಿ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ಈಗ ಮಹತ್ವದ ಸೂಚನೆಯನ್ನ ಕೊಟ್ಟಿರೋದು. SBI ಹಾಗೂ RBIಗೆ ಸುಪ್ರೀಂ ಕೋರ್ಟ್ನಿಂದ ಈ ಸೂಚನೆ ಬಂದಿದೆ. ಈಗ ಚುನಾವಣಾ ಬಾಂಡ್ಗಳು ಮಾಹಿತಿ ಹಕ್ಕನ್ನ ಉಲ್ಲಂಘಿಸುತ್ತವೆ. ಚುನಾವಣಾ ಬಾಂಡ್ಗಳನ್ನ ನಿಷೇಧ ಮಾಡಲಾಗಿದೆ ಅಂತ ಸುಪ್ರೀಂ ಕೋರ್ಟ್ ಈಗ ತೀರ್ಪನ್ನ ಕೊಟ್ಟಿರೋದು. ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನೇತೃತ್ವದ ಪೀಠ ಈ ಮಹತ್ವದ ತೀರ್ಪನ್ನ ಕೊಟ್ಟಿರೋದು. ಚುನಾವಣಾ ಬಾಂಡ್ ಸಿಂಧುತ್ವದ ಕುರಿತು ತೀರ್ಪು ಪ್ರಕಟ ಆಗಿದೆ. ಚುನಾವಣಾ ಬಾಂಡ್ ಮಾಹಿತಿ ಹಕ್ಕನ್ನ ಉಲ್ಲಂಘಿಸುತ್ತವೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸುಪ್ರೀಂ ಕೋರ್ಟ್ ವಕೀಲರಾಗಿರುವಂತಹ KV ಧನಂಜಯ ಅವರು ಈಗ ಸಂಪರ್ಕದಲ್ಲಿದ್ದಾರೆ. KV ಧನಂಜಯ ಅವರೇ, ಚುನಾವಣಾ ಬಾಂಡ್ಗಳನ್ನ ಸುಪ್ರೀಂ ಕೋರ್ಟ್ ಈಗ ನಿಷೇಧ ಮಾಡಿದೆ. ಜೊತೆಗೆ 3 ವಾರಗಳಲ್ಲಿ ಈ ಬಗ್ಗೆ ಮಾಹಿತಿಯನ್ನ ಕೊಡಬೇಕು ಅಂತ RBI ಮತ್ತೆ SBI ಕೂಡ ಸೂಚನೆ ಕೊಟ್ಟಿದೆ. ಇತ್ತ ರಾಜಕೀಯ ಪಕ್ಷಗಳು ಬಳಕೆ ಮಾಡಿರೋದ್ರ ಬಗ್ಗೆಯೂ ಕೂಡ ಮಾಹಿತಿ ನೀಡಬೇಕು ಅಂತ ಚುನಾವಣಾ ಆಯೋಗಕ್ಕೆ ನಿರ್ದೇಶನವನ್ನ ಕೊಟ್ಟಿದೆ. ಅಂದ್ರೆ ಇದು ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಈ ಒಂದು ಆದೇಶ ಮುಂದಿನ ದಿನಗಳಲ್ಲಿ? ಬಹಳ ದೊಡ್ಡ ಪಾತ್ರವನ್ನ ಈ ಆದೇಶ ವಹಿಸುತ್ತೆ ಅಂತ ಹೇಳ್ಬೇಕಾಗತ್ತೆ. ಯಾಕೆಂದ್ರೆ ಕಳೆದ 40-50 ವರ್ಷಗಳಲ್ಲಿ ಸುಪ್ರೀಂ ಕೋರ್ಟ್ ಚುನಾವಣಾ ನೀತಿ ಅಥವಾ ಚುನಾವಣಾ ವಿಚಾರವಾಗಿ ಪಾರದರ್ಶಕತೆನ ತರಲಿಕ್ಕೆ ಕೊಟ್ಟಿರುವಂತ ತೀರ್ಪುಗಳನ್ನ ಕಲೆ ಹಾಕಿ ನೋಡಿದಾಗ ಈ ದಿನದ ತೀರ್ಪು ಅನಿವಾರ್ಯ ಆಗಿತ್ತು ಅಂತ ಹೇಳ್ಬೇಕಾಗತ್ತೆ. ಈಗ ಉದಾಹರಣೆಗೆ 1993ರಲ್ಲಿ ಅಂದಿನ ಪ್ರಮುಖ ಪಕ್ಷಗಳು ಬಿಜೆಪಿ, ಕಾಂಗ್ರೆಸ್ ಎಲ್ಲ ಪಕ್ಷಗಳ ಒಂದು ಪದಾಧಿಕಾರಿಗಳನ್ನ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಒಳಪಡಿಸಿ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಯಾತಕ್ಕೆ ಅಂದ್ರೆ ಈ ರಾಜಕೀಯ ಪಕ್ಷಗಳು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನಲ್ಲಿ ವಿನಾಯಿತಿಯನ್ನ ಪಡೆಯುತ್ತವೆ. ಬಟ್ ಆದ್ರೆ ವಿನಾಯಿತಿಯನ್ನ ಪಡ್ಲಿಕ್ಕೆ ತಮ್ಮ ಒಂದು ಅಕೌಂಟ್ಸ್ ಅನ್ನು ಆಡಿಟ್ ಮಾಡಿಸ್ಬೇಕಿತ್ತು. ಆಡಿಟ್ ಮಾಡಿಸಿರ್ಲಿಲ್ಲ ವರ್ಷಗಳ ಗಟ್ಲೆ. ಸೊ ಆ ಕಾರಣಕ್ಕೋಸ್ಕರ ಅವರನ್ನ ಪ್ರಾಸಿಕ್ಯೂಟ್ ಮಾಡಿ ಅನ್ನುವಂತ ಆದೇಶವನ್ನ 93 ನಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಸೊ ನಂತರ ನೀವು ನೋಡಿರ್ಬೋದು 2002 ನಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸುವಂತ ಅಭ್ಯರ್ಥಿಗಳು ತಮ್ಮ ಒಂದು ಹಿನ್ನೆಲೆಯನ್ನ ಪ್ರಕಟಪಡಿಸಬೇಕು ಅನ್ನುವಂತ ತೀರ್ಪು ಕೂಡ ಬಂದಿದ್ದಂತ ನಿಮ್ಗೆ ಗೊತ್ತೇ ಇದೆ. ಪಾರ್ಲಿಮೆಂಟ್ ನ ಪ್ರೇರಣೆಯಿಂದ ಬಂದಿದ್ದಂತದಲ್ಲ ಅದು. ಸುಪ್ರೀಂ ಕೋರ್ಟ್ ಹೇಳಿರೋ ಕಾರಣಕ್ಕೋಸ್ಕರ ಅಂದ್ರೆ ತಮ್ಮ ಆಸ್ತಿ ಗಳಿಕೆ ಮತ್ತೆ ತಮ್ಮ ವಿದ್ಯಾರ್ಹತೆ ಬಗ್ಗೆ ಎಲ್ಲ ಒಂದು ಸಾರ್ವಜನಿಕರಿಗೆ ಮತ್ತೆ ವೋಟರ್ಗಳಿಗೆ ಮಾಹಿತಿಯನ್ನ ಕೊಡ್ಬೇಕು ಅಂತ ಹೇಳಿದ್ದಂಥದ್ದು. ಸೊ ಆ ನಿಟ್ಟಿನಲ್ಲಿ ಈ ಒಂದು ಎಲೆಕ್ಟರಲ್ ಬಾಂಡ್ ಸ್ಕೀಮ್ ನ ನೋಡಿದಾಗ ಈ ದಿನದ ತೀರ್ಪು ಅನಿವಾರ್ಯ ಅಂತ ಹೇಳ್ಬೇಕಾಗತ್ತೆ. ಯಾತಕ್ಕೆ ಅಂದ್ರೆ ಒಂದು ಪ್ರಮುಖ ಪಕ್ಷಗಳಿಗೆ ದೇಣಿಗೆಯನ್ನ ಕೊಡುವಂತ ವ್ಯಕ್ತಿ ಗೌಪ್ಯತೆಯನ್ನ ಕಾಪಾಡ್ಕೋಬೇಕು ಅನ್ನುವ ಒಂದು ನೀತಿ ಚುನಾವಣಾ ಬಾಂಡ್ ಎಲೆಕ್ಟರಲ್ ಬಾಂಡ್ ಸ್ಕೀಮ್ ನಲ್ಲಿ ಇದ್ದಂಥದ್ದು. ಬಟ್ ಈ ಗೌಪ್ಯತೆ ಒಂದು ಭ್ರಷ್ಟಾಚಾರವಾಗಿ ಪರಿಣಮಿಸುತ್ತೆ ಅನ್ನುವಂತ ವಾದವನ್ನ ಮಾಡಿದಂಥದ್ದು ಅನೇಕ ವ್ಯಕ್ತಿಗಳು ಯಾರು ಹೋಗಿದ್ರು ಕೋರ್ಟಿಗೆ. ಈ ಗೌಪ್ಯತೆಗೆ ನೀವು ಅವಕಾಶ ಕೊಟ್ಟಾಗ ಯಾವುದೇ ರಾಜ್ಯ ಸರ್ಕಾರ ಒಂದು ಲಂಚವನ್ನ ಸ್ವೀಕರಿಸುವುದನ್ನ ಲಂಚದ ಬದಲು ನೀವು ಎಲೆಕ್ಟ್ರಲ್ ಬಾಂಡ್ ಕೊಟ್ಬಿಡಿ, ನಮ್ಗೆ ಅಷ್ಟೇ ಸಾಕಾಗತ್ತೆ ಅಂತ ಹೇಳ್ತಾರೆ ಅನ್ನುವಂತ ವಾದವನ್ನ ಪ್ರಮುಖವಾಗಿ ಮಾಡಿದ್ರು. ಆ ವಾದಕ್ಕೆ ಸುಪ್ರೀಂ ಕೋರ್ಟ್ ಮನ್ನಣೆಯನ್ನ ಕೊಟ್ಟಿದೆ. ಯಾಕೆ ಅಂದ್ರೆ ಗೌಪ್ಯತೆ ಅಲ್ಲಿ ಸೃಷ್ಟಿಯಾದಾಗ ಯಾರಾದ್ರೂ ಹಣವನ್ನ ಯಾತಕ್ಕೆ ಕೊಡ್ತಿದ್ದಾರೆ ಅನ್ನುವಂತ ಪ್ರಮುಖವಾದ ಪ್ರಶ್ನೆ ಬರುತ್ತೆ. ಒಂದು ಎರಡನೇದೇನಂದ್ರೆ ಕಂಪನಿಗಳು ಇವತ್ತಿನ ಒಂದು ಈಗ ಕಾಂಟೆಂಪ್ರರಿ ಟೈಮ್ಸ್ ನಲ್ಲಿ ನಾವು ನೋಡೋದಾದ್ರೆ ನ್ಯಾಚುರಲ್ ವ್ಯಕ್ತಿಗಳಿಗಿಂತನೂ ಹೆಚ್ಚಾಗಿ ಕಂಪನಿಗಳಲ್ಲಿ ಹೆಚ್ಚು ಹಣ ಇರುತ್ತೆ, ಹೂಡಿಕೆ ಆಗಿರುತ್ತೆ. ಆ ಬೇನಾಮಿ ಅಂತಾನೆ ಅಲ್ಲ, ವೆಲ್ತ್ ನ ಒಂದು ಆಕ್ಚುಲಿ ವೆಲ್ತ್ ನ ರೆಪ್ರೆಸೆಂಟ್ ಮಾಡುವಂತ ಕಂಪನಿಗಳೇ ಜಾಸ್ತಿ. ಅಂದ್ರೆ ಎಲ್ಲಿ ವೆಲ್ತ್ ಲಾಕಪ್ ಆಗಿದೆ ಅಂತ ನೀವು ನೋಡಿದ್ರೆ ಕಂಪನಿಗಳಲ್ಲಿ ವೆಲ್ತ್ ಜಾಸ್ತಿ ಲಾಕಪ್ ಆಗಿರುತ್ತೆ ಅಲ್ವಾ. ಈಗ ಕೆಲವು ಕಂಪನಿಗಳ ವಾರ್ಷಿಕ ಆದಾಯ ಅಥವಾ ರೆವಿನ್ಯೂ 2 ಲಕ್ಷ ಕೋಟಿ 2.5 ಲಕ್ಷ ಕೋಟಿ ಇದೆ ಭಾರತದಲ್ಲೇ. ಸೊ ನೀವು ಇಂಡಿವಿಜುವಲ್ಸ್ ನ ಲೆಕ್ಕ ಹಾಕಿದ್ರೆ ಅಷ್ಟೊಂದು ಇರೋದಿಲ್ಲ. ಸೊ ಕಂಪನಿಗಳು ಒಂದು ವೇಳೆ ಪೊಲಿಟಿಕಲ್ ಡೊನೇಷನ್ ಕೊಡೋದೇ ಆದ್ರೆ ಈ ಹಿಂದೆ ಇದ್ದ ನೀತಿ ಏನ್ ಹೇಳಿತ್ತು ಅಂದ್ರೆ ಅವರು ಹಿಂದಿನ 3 ವರ್ಷಗಳಲ್ಲಿ ಮಾಡಿರಬಹುದಾದ ಪ್ರಾಫಿಟ್ ಏನಿದೆ ಅದರ 7.5% ನಿಗದಿಪಡಿಸಿ ಆ ಒಂದು ಮೊತ್ತ
ವರ್ಷಕ್ಕೆ ಸೀಮಿತಗೊಳಿಸಿ ಅವರು ಪೊಲಿಟಿಕಲ್ ಡೊನೇಷನ್ ಅನ್ನು ಕೊಡಬಹುದು ಅಂತ ಇಂದಿನ ನೀತಿ ಹೇಳ್ತಿತ್ತು. ಮತ್ತೆ ಯಾವ ಕಂಪನಿ ಯಾವ ರಾಜಕೀಯ ಪಕ್ಷಕ್ಕೆ ದೇಣಿಗೆಯನ್ನ ಕೊಟ್ಟಿದೆ ಅನ್ನುವಂಥದ್ದನ್ನ ಸಾರ್ವಜನಿಕವಾಗಿ ಬಹಿರಂಗಗೊಳಿಸಬೇಕು ಅನ್ನುವಂಥದ್ದು ಇಂದಿನ ನೀತಿ ಆಗಿತ್ತು. ಮಾಹಿತಿ ಹಕ್ಕು ಉಲ್ಲಂಘನೆ ಆಗತ್ತೆ ಅಂತ ಕೋರ್ಟ್ ಹೇಳ್ತಾ ಇದೆ. ಸೊ ಎಲೆಕ್ಟರಲ್ ಬಾಂಡ್ ಸ್ಕೀಮ್ ಏನ್ ಮಾಡಿತ್ತು ಅಂದ್ರೆ ಕಂಪನಿಗಳು ಎಷ್ಟಾದ್ರೂ ಹಣವನ್ನ ಕೊಡಬಹುದು, ಲಾಸ್ ಮೇಕಿಂಗ್ ಕಂಪನಿಗಳು ಕೂಡ ಎಷ್ಟಾದ್ರೂ ಹಣವನ್ನ ಕೊಡಬಹುದು ಯಾವುದೇ ರಾಜಕೀಯ ಪಕ್ಷಕ್ಕೆ. ಅವರು ಕೊಟ್ಟಂತ ಒಂದು ವಿಚಾರ ಏನಿದೆ ಅದು ಗೌಪ್ಯವಾಗಿರುತ್ತೆ. ಮೂರನೇದೇನಂದ್ರೆ ಆ ಕಂಪನಿಗಳ ಶೇರ್ ಹೋಲ್ಡರ್ಸ್ ಯಾರಿರ್ತಾರೆ, ಶೇರ್ ಹೋಲ್ಡರ್ಸ್ ಗಳಿಗೂ ಕೂಡ ಕಂಪನಿಯ ಮ್ಯಾನೇಜರ್ಗಳು ಮಾಹಿತಿಯನ್ನ ಕೊಡೋ ಅವಶ್ಯಕತೆ ಇರೋದಿಲ್ಲ ಅನ್ನುವಂತ ಒಂದು ನೀತಿ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ನಲ್ಲಿ. ಇದು ಬಹಳ ವಿಚಿತ್ರ ಆಗೋಗುತ್ತೆ. ಯಾಕೆ ಅಂದ್ರೆ ನಿಜವಾದ ಹಣವನ್ನ ಮ್ಯಾನೇಜ್ ಮಾಡ್ತಿರುವಂತದ್ದಷ್ಟೇ ಡೈರೆಕ್ಟರ್ಸ್, ಆದ್ರೆ ಹಣ ಬಂದು ಶೇರ್ ಹೋಲ್ಡರ್ಸ್ ಸೇರಿದಂತದ್ದು. ಶೇರ್ ಹೋಲ್ಡರ್ಸ್ಗೆ ಮಾಹಿತಿಯನ್ನ ಕೊಡ್ಬೇಕಾಗತ್ತೆ ಎಷ್ಟು ಹಣವನ್ನ ಯಾವ ಒಂದು ಕಂಪನಿಗೆ ಕೊಟ್ಟಿದೀವಿ ಅಂತ. ಸೊ ಅದೆಲ್ಲದಕ್ಕೂ ಕೂಡ ಒಂದು ತಿಲಾಂಜಲಿ ಹಾಡಿದಂತ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಏನಿತ್ತು ಅದನ್ನ ಸುಪ್ರೀಂ ಕೋರ್ಟ್ ಸಂಪೂರ್ಣವಾಗಿ ರದ್ದುಗೊಳಿಸಿದೆ. ಮತ್ತೆ ಮುಂದಿನ 4 ವಾರಗಳಲ್ಲಿ 2018ರಲ್ಲಿ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಜಾರಿಗೆ ಬಂದ್ರೂ ಕೂಡ 2019ರಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶವನ್ನ ಕೊಟ್ಟಿತ್ತು. ಆ ಮಧ್ಯಂತರ ಆದೇಶದ ಮೂಲಕ ಈ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ನಲ್ಲಿ ಡೊನೇಟ್ ಯಾರು ಮಾಡ್ತಾರೆ ಅವರ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಆದೇಶವನ್ನ ಕೊಟ್ಟಿತ್ತು ವಿವಿಧ ಇಲಾಖೆಗಳಿಗೆ. ಸೊ ಈಗೇನ್ ಹೇಳಿದೆ ಅಂದ್ರೆ ಮುಂದಿನ 4 ವಾರಗಳಲ್ಲಿ ಯಾವ ಒಂದು ವ್ಯಕ್ತಿ ಅಥವಾ ಯಾವ ಕಂಪನಿ ಯಾವ ರಾಜಕೀಯ ಪಕ್ಷಕ್ಕೆ ಎಷ್ಟು ಮೊತ್ತವನ್ನ ಹಣವನ್ನ ಕೊಟ್ಟಿತ್ತು ಅನ್ನುವುದನ್ನ ಸಾರ್ವಜನಿಕವಾಗಿ ಪ್ರಕಟಪಡಿಸಬೇಕು ಅನ್ನೋ ತೀರ್ಪನ್ನು ಕೂಡ ಕೊಟ್ಟಿದ್ದಾರೆ ಇವತ್ತು. ಓಕೆ. ಇದೀಗ ಮುಂದೆ ಲೋಕಸಭಾ ಚುನಾವಣೆ ಎದುರು ಬರ್ತಾ ಇರುವ ಸಂದರ್ಭ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ, ಯಾಕಂದ್ರೆ ಏನೇನು ಬದಲಾವಣೆಗಳಾಗಬಹುದು, ರಾಜಕೀಯ ಪಕ್ಷಗಳಿಗೆ ಯಾವ ರೀತಿ ಒಂದು ಸಂಕಷ್ಟ ಎದುರಾಗಬಹುದು ಈ ತೀರ್ಪಿನಿಂದ ಅಂತ? ದೊಡ್ಡ ಪ್ರಮಾಣದ ಸಂಕಷ್ಟ ಎದುರಾಗುತ್ತೆ ಅಂತ ಹೇಳ್ಬೇಕಾದ್ರೆ ಎಲ್ಲ ರಾಜಕೀಯ ಪಕ್ಷಗಳಿಗೆ. ಯಾಕೆಂದ್ರೆ ಭಾರತದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿ ಹೋಗ್ತಿದ್ದಂಥದ್ದನ್ನ ನಾವೆಲ್ಲರೂ ನೋಡಿದೀವಿ. ಸೊ ಭ್ರಷ್ಟಾಚಾರಕ್ಕೆ ಹೆಚ್ಚು ಮನ್ನಣೆ ಕೊಡುವಂತ ಈ ಸ್ಕೀಮ್ ಏನಿತ್ತು, ಈ ಸ್ಕೀಮ್ ಈಗ ಒಂದು ಬಹಿರಂಗಗೊಳ್ತಿದ್ದ ಹಾಗೇನೆ ಮುಂದಿನ 3-4 ವಾರಗಳಲ್ಲಿ ಏನನ್ನ ನಿರೀಕ್ಷೆ ಮಾಡಬಹುದು ಅಂದ್ರೆ ಮುಂದಿನ ಲೋಕಸಭಾ ಚುನಾವಣೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಯಾರು ಮುಂದಾಗ್ತಿದ್ರು ಹಣವನ್ನ ದೇಣಿಗೆ ಆಗಿ ಕೊಡ್ಲಿಕ್ಕೆ ಅವರು ಹಿಂದೇಟ್ ಹಾಕ್ಬಹುದು ಅಂತ. ಈಗ ಉದಾಹರಣೆಗೆ ನೀವು 2012ರಲ್ಲಿ ಕರ್ನಾಟಕದ ವಿಚಾರವಾಗಿ ಏನಾಗಿತ್ತು ಅಂದ್ರೆ ಕರ್ನಾಟಕದ ಅಂದಿನ ಮುಖ್ಯಮಂತ್ರಿ ಅವರು ಒಂದು ಟ್ರಸ್ಟ್ ಅನ್ನ ರಚನೆ ಮಾಡ್ಕೊಂಡಿತ್ತು. ಆ ಟ್ರಸ್ಟ್ಗೆ ಒಂದು ಕಂಪನಿ ಬಂದು 10 ಕೋಟಿಗೂ ಹೆಚ್ಚು ದೇಣಿಗೆಯನ್ನ ಕೊಟ್ಟಿತ್ತು. ಈ ಪ್ರಕರಣ ಸುಪ್ರೀಂ ಕೋರ್ಟ್ ಮುಂದೆ ಹೋದಾಗ ಸುಪ್ರೀಂ ಕೋರ್ಟ್ ಕೇಳಿದಂಥದ್ದು ಸಂಬಂಧ ಪಡೆದ ಇರುವಂತಹ ಕಂಪನಿ ಈ ಮುಖ್ಯಮಂತ್ರಿಗಳ ಟ್ರಸ್ಟ್ಗೆ 10 ಕೋಟಿಗೂ ಹಣವನ್ನ ಕೊಟ್ಟಿದ್ ಯಾತಕ್ಕೆ. ಎರಡನೇದೇನಾಗತ್ತೆ ಅಂದ್ರೆ ಆ ಕಂಪನಿ ಲಾಸ್ ಅನ್ನ ಮಾಡ್ತಿದ್ದಂಥದ್ದು. ಮೂರನೇದು ಆ ಕಂಪನಿಗೆ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಮುಖ್ಯಮಂತ್ರಿಗಳ ಸರ್ಕಾರ ಬೆನಿಫಿಟ್ ಅನ್ನ ಕೊಟ್ಟಿತ್ತು. ಸೊ ಸುಪ್ರೀಂ ಕೋರ್ಟ್ ಸಿಬಿಐ ತನಿಖೆಯನ್ನ ಆದೇಶ ಪಡಿಸಿತ್ತು ಪ್ರೇರಣಾ ಎಜುಕೇಶನಲ್ ಟ್ರಸ್ಟ್ BS ಯಡಿಯೂರಪ್ಪನವರ ವಿಚಾರವಾಗಿ. ಸೊ ನೀವು ಈಗ ಮುಂದಿನ 4 ವಾರಗಳಲ್ಲಿ ಮಾಹಿತಿ ಹೊರಬರ್ಲಿಕ್ಕೆ ಶುರು ಮಾಡಿದಾಗ ಸಹಜವಾಗಿ ಮಾಧ್ಯಮದವರೇ ಪ್ರಶ್ನೆಯನ್ನ ರೈಸ್ ಮಾಡ್ತಾರೆ. ಇಂತಿಂತ ಕಂಪನಿಯವರು ಇಂತಿಂತ ರಾಜಕೀಯ ಪಕ್ಷಗಳಿಗೆ ಹಣವನ್ನ ಕೊಟ್ಟಿದ್ದರ ನಿಜವಾದ ಉದ್ದೇಶ ಏನು ಅಂತ. ಸೊ ಗೌಪ್ಯತೆ ಏನಿತ್ತು, ಗೌಪ್ಯತೆಯನ್ನ ತೆಗೆದಾಗ ಸಾರ್ವಜನಿಕರು ಮತ್ತೆ ಮಾಧ್ಯಮದವರು ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಸಿಗತ್ತೆ. ಅಂಡ್ ಇಷ್ಟಕ್ಕೂ ಕೂಡ ಹಣವನ್ನ ಯಾವ್ದಾದ್ರು ರಾಜಕೀಯ ಪಕ್ಷಕ್ಕೆ ಕೊಡ್ಲಿಕ್ಕೆ ಮುಂದಾದಾಗ ಅದು ತನ್ನ ಸ್ವಂತ ಹಣ ಆಗಿಲ್ದೇ ಇದ್ದಾಗ, ಅದು ಶೇರ್ ಹೋಲ್ಡರ್ಸ್ ಹಣ ಆಗಿದ್ದಾಗ ಅವ್ರು ಸಾರ್ವಜನಿಕವಾಗಿ ಒಂದು ಸಣ್ಣ ವಿವರಣೆಯನ್ನಾದ್ರೂ ಕೊಡ್ಬೇಕಾಗತ್ತಲ್ವಾ, ಯಾವ ಕಾರಣಕ್ಕೋಸ್ಕರ ಹಣವನ್ನ ಕೊಡ್ತಿದ್ದಾರೆ ಅಂತ. ಈಗ ಚುನಾವಣಾ ಬಾಂಡ್ ನಿಷೇಧ ಮಾಡಿದ್ರೆ ಮುಂದೆ ಹಣ ಹೇಗೆ ಫ್ಲೋ ಆಗುತ್ತೆ ರಾಜಕೀಯ ಪಕ್ಷಗಳಿಗೆ, ಏನು ಆಪ್ಷನ್ಸ್ ಇದೆ ಅಂತ? ವೆಲ್, ಈ ಚುನಾವಣಾ ಬಾಂಡ್ ವ್ಯವಸ್ಥೆ ಬಂದಿದ್ದು 2018ರಲ್ಲಿ. 2018ರ ಹಿಂದೆ ಇದ್ದಂಥದ್ದೇನಿದೆ ಅದೇ ಮುಂದುವರಿಯುತ್ತೆ. ಈಗ ಈ ಗೌಪ್ಯತೆಗೆ ಕೇಂದ್ರ ಸರ್ಕಾರ ಮತ್ತೆ ಎರಡನೇ ಅಂಶ ಏನ್ ಗಮನಿಸಬೇಕು ಅಂದ್ರೆ ಇದು ಕೇವಲ ಬಿಜೆಪಿ ಪಕ್ಷ ಮಾತ್ರ ಈಗ ಹಿನ್ನಡೆಯನ್ನ ಅನುಭವಿಸಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು 1,000 ಕೋಟಿ ರೂಪಾಯಿಗಳು ಬಂದಿದ್ದಾರೆ ಸುಮಾರು. ಅಂಡ್ ಅವರು ಕೂಡ ಇದನ್ನ ವೆಲ್ಕಮ್ ಮಾಡ್ತಿದ್ರು ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಅನ್ನ. ಸೊ ಈ ದಿನ ಹಿನ್ನಡೆ ಆಗಿರೋದು ಕೇವಲ ಬಿಜೆಪಿ ಪಕ್ಷಕ್ಕೆ ಮಾತ್ರವಲ್ಲ, ಈ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ನಲ್ಲಿ ಹಣವನ್ನ ರಿಸೀವ್ ಮಾಡಿದಂತ ಎಲ್ಲಾ ಪಕ್ಷಗಳಿಗೆ, TMC, ತೃಣಮೂಲ ಕಾಂಗ್ರೆಸ್ ಇರ್ಬೋದು, ಕಾಂಗ್ರೆಸ್ ಪಕ್ಷ ಇರ್ಬೋದು, TDP ಇರ್ಬೋದು, YSR ಕಾಂಗ್ರೆಸ್ ಇರ್ಬೋದು, ಗಣನೀಯ ಪ್ರಮಾಣದಲ್ಲಿ ಹಣವನ್ನ ರಿಸೀವ್ ಮಾಡಿದ್ದಾರೆ. ಅಂಡ್ 2018ರ ಹಿಂದೆ ಏನಿತ್ತು ವ್ಯವಸ್ಥೆ ಅಂದ್ರೆ ಕಂಪನಿಗಳು 7.5% ತಮ್ಮ ಒಂದು ಪ್ರಾಫಿಟ್ ಏನಿತ್ತು, ತಮ್ಮ ಹಿಂದಿನ 3 ವರ್ಷಗಳ ಪ್ರಾಫಿಟ್ ನ 7.5%ಗೆ ಒಂದು ನಿಗದಿಪಡಿಸಿದಂತದ್ದು ಮೊತ್ತದ್ದು ಮಾತ್ರ ಹಣವನ್ನ ಕೊಡ್ಬೋದು. ಆ ಒಂದು ವ್ಯವಸ್ಥೆ ನಡೆಯುತ್ತೆ. ಅಂಡ್ ಆ ವ್ಯವಸ್ಥೆಯಲ್ಲಿ ಏನಾಗ್ತಿತ್ತು ಅಂದ್ರೆ ಟಾಟಾ ಮತ್ತೆ ಬಿರ್ಲಾ ಸಂಸ್ಥೆಗಳು ಬಹಿರಂಗವಾಗಿ ಸಾಕಷ್ಟು ಪ್ರಮಾಣದ ಹಣವನ್ನ
ಅನೇಕ ರಾಜಕೀಯ ಪಕ್ಷಗಳಿಗೆ ಕೊಡ್ತಿದ್ವು. ಈ ಈ ಎರಡು ಕಂಪನಿಗಳು ಸಾರ್ವಜನಿಕ ಒಂದು ಕನ್ಸ್ಯೂಮರ್ ಬಿಸ್ನೆಸ್ ಅಲ್ಲಿ ಇದಾವೆ ದೊಡ್ಡ ಪ್ರಮಾಣದಲ್ಲಿ. ಅವ್ರು ಯಾವತ್ತೂ ಕೂಡ ಕಂಪ್ಲೇಂಟ್ ಮಾಡಲಿಲ್ಲ. ಸಾರ್ವಜನಿಕವಾಗಿ ಇಂತ ಯಾವುದೇ ರಾಜಕೀಯ ಪಕ್ಷಕ್ಕೆ ಹಣವನ್ನ ಕೊಟ್ಟಾಗ ನಮಗೆ ನಮ್ಮ ಆಕ್ಚುಲಿ ವಹಿವಾಟಿನಲ್ಲಿ ತೊಂದರೆ ಆಗುತ್ತೆ ಅಂತ ಈವರೆಗೆ ಅವ್ರು ಕಂಪ್ಲೇಂಟ್ ಮಾಡೇ ಇಲ್ಲ. ಸೊ ಯಾರು ಪಾರದರ್ಶಕವಾಗಿ ಕೊಡ್ಲಿಕ್ಕೆ ಮುಂದೆ ಇರ್ತಾರೆ, ರೆಡಿ ಆಗ್ತಾರೆ, ಅವ್ರು ಖಂಡಿತ ಹಣವನ್ನ ಕೊಡ್ತಾರೆ. ಯಾರು ಲಂಚದ ರೂಪದಲ್ಲಿ ಹಣವನ್ನ ಕೊಡ್ಲಿಕ್ಕೆ ಹೋಗ್ತಿದ್ರು ಅವರು ಖಂಡಿತ ಆಕ್ಷನ್ ನಿಲ್ಲಿಸ್ತಾರೆ. ಬಟ್ ಈ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ನಲ್ಲಿ ಲಂಚದ ಹಣ ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ಕೊಂಡಿತ್ತು ಅಂತದನ್ನೇ ನಾವೆಲ್ಲ ನಂಬಿರುವಂತದ್ದು. ಸೊ ಗಣನೀಯವಾಗಿ ಹಣ ಕಡಿಮೆ ಆಗತ್ತೆ. ಅಂದ್ರೆ ಈಗ ಭ್ರಷ್ಟಾಚಾರ ಎಷ್ಟು ಮಟ್ಟಿಗೆ ಕಡಿಮೆ ಆಗಬಹುದು ಈಗ ಸದ್ಯದ ಚುನಾವಣೆ ಹತ್ರ ಬಂದ ಸಂದರ್ಭದಲ್ಲಿ ಅಂತ ಅನ್ಕೋಬಹುದು ಸರ್? ಇದರಿಂದ ಇದು ದೊಡ್ಡ ಪ್ರಮಾಣದ ಹಿನ್ನಡೆ ಆಗುತ್ತೆ. ಎಲ್ಲಾ ರಾಜಕೀಯ ಪಕ್ಷಗಳ ಪ್ಲಾನ್ ಏನಿತ್ತು, ಯಾಕಂದ್ರೆ ಈಗಾಗಲೇ ಫೆಬ್ರವರಿ ಆಗಿದೆ, ಮತ್ತೆ ಎಲ್ಲಾ ರಾಜಕೀಯ ಪಕ್ಷಗಳು ಇಷ್ಟೊಂದು ದೊಡ್ಡ, ಯಾಕೆಂದ್ರೆ ಕಳೆದ 4 ವರ್ಷಗಳಲ್ಲಿ ಅವ್ರಿಗೆ ಒಂದು ಅಂದಾಜು ಇರ್ತಿತ್ತು ಚುನಾವಣಾ ಒಂದು ಲೋಕಸಭಾ ಎಲೆಕ್ಷನ್ ಅನೌನ್ಸ್ಮೆಂಟ್ ಹಿಂದೆ ಎಷ್ಟು ಹಣ ಬರ್ತಿತ್ತು ಅಂತ. ಅಷ್ಟೊಂದು ಹಣ ಬರುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಅವರು ತಮ್ಮ ಖರ್ಚುಗಳನ್ನು ನಿಗದಿಪಡಿಸಿರ್ತಾರೆ. ಸೊ ಅವ್ರೆಲ್ರಿಗೂ ಕೂಡ ದೊಡ್ಡ ಪ್ರಮಾಣದ ನಿಗದಿಯಾಗಿದೆ, ದೊಡ್ಡ ಪ್ರಮಾಣದ ಒಂದು ಹಾನಿಯಾಗಿದೆ ಅಥವಾ ಹಿನ್ನಡೆ ಅಂತ ಹೇಳಬೇಕಾಗತ್ತೆ. ಅದು ಈ ಟೈಮಲ್ಲಿ ತೀರ್ಪು ಬಂದಿರೋದು ಈಗ ಏನ್ ಮಾಡ್ಬೇಕು ಅಂತ ಅದಕ್ಕೆ ತೋಚದ ಪರಿಸ್ಥಿತಿ ಆಗಬಹುದೇನೋ ಕೆಲವು. ಹೌದು, ಖಂಡಿತ. ಈಗ ನೀವು ಬಿಜೆಪಿ ಪಕ್ಷದ 2022-23 ಒಂದು ಆನ್ಯುವಲ್ ರಿಪೋರ್ಟ್ ಅನ್ನ ನೋಡಿದ್ರೆ ಅದರಲ್ಲಿ 178 ಕೋಟಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕ್ಯಾಂಡಿಡೇಟ್ಸ್ ಅಂತ ಬರ್ದಿದ್ದಾರೆ. ಅದೇ ರೀತಿ ಇರುತ್ತೆ ಬೇರೆ ರಾಜಕೀಯ ಪಕ್ಷಗಳದ್ದು. 178 ಕೋಟಿ ಇರದೇ ಇರಬಹುದು ಬೇರೆ ರಾಜಕೀಯ ಪಕ್ಷಗಳ ವಿಚಾರವಾಗಿ, ಕಡಿಮೆ ಪ್ರಮಾಣ ಇದ್ರೂ ಕೂಡ ಇದು ಏನು ಅಂತ ಯಾರಿಗೂ ಅರ್ಥ ಆಗೋದಿಲ್ಲ. ಏನಿದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ಕ್ಯಾಂಡಿಡೇಟ್ಸ್ ಅಂತ? ಅಂದ್ರೆ ಒಂದು ಪ್ರತಿ ಚುನಾವಣೆಯಲ್ಲಿ ಒಂದು ನಿಗದಿತ ಪ್ರಮಾಣದ ಹಣವನ್ನ ಮಾತ್ರ ಖರ್ಚು ಮಾಡಬೇಕು ಅನ್ನುವ ಕಾನೂನು ಏನಿತ್ತು ಅದು ಈಗ ಸರಿಯಾಗಿ ಜಾರಿಯಾಗತ್ತೆ. ಅದು ಎಲ್ಲಾ ಪಕ್ಷಗಳಿಗೂ ಸಮವಾಗಿ ಅನ್ವಯ ಆಗುತ್ತೆ, ಎಲ್ಲಾ ಪಕ್ಷಗಳಿಗೂ ಅನ್ವಯ ಆಗತ್ತೆ. ಅಂಡ್ ಸೊ ಇದನ್ನ ಆ ರೀತಿ ಗಮನಿಸಬೇಕಾಗತ್ತೆ. ಇವತ್ತಿನ ತೀರ್ಪು ಹಿನ್ನಡೆ ಒಂದು ರಾಜಕೀಯ ಪಕ್ಷಕ್ಕಲ್ಲ, ಯಾವ ರಾಜಕೀಯ ಪಕ್ಷಗಳು ಖುಷಿಯಾಗಿ ಹಣವನ್ನ ಸ್ವೀಕರಿಸಿದ್ವು ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ನ ಮೂಲಕ, ಅಷ್ಟು ರಾಜಕೀಯ ಪಕ್ಷಗಳಿಗೆ ದೊಡ್ಡ ಮಟ್ಟದ ಹಿನ್ನಡೆ. ಮತ್ತೆ ಅವರು ಅಡ್ಜಸ್ಟ್ ಆಗೋಗಿದ್ರು. 2019ರಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂತ ಒಂದು ಮಧ್ಯಂತರ ಆದೇಶ ಇದನ್ನ ತಡೆದಿರಲಿಲ್ಲ. ತಡಿದೇ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಇದಕ್ಕೆ ತಥಾಸ್ತು ಹೇಳುತ್ತೆ ಅನ್ನುವಂತ ಒಂದು ಭಾವನೆಯನ್ನ ಎಲ್ಲ ರಾಜಕೀಯ ಪಕ್ಷಗಳು, ಪ್ರಮುಖ ರಾಜಕೀಯ ಪಕ್ಷಗಳು ಹೊಂದಿದ್ವು ಅಂತ ಹೇಳಬೇಕಾಗತ್ತೆ. ಸೊ ಅವರ ಒಂದು ಬರುವ ಮುಂದಿನ 3 ತಿಂಗಳ ಪ್ಲಾನ್ಗಳಲ್ಲಿ ಈಗ ಗಣನೀಯ ಒಂದು ಆಕ್ಚುಲಿ ಪೆಟ್ಟು ಬೀಳುತ್ತೆ ಅಂತ ಹೇಳಿ. ಅನಿರೀಕ್ಷಿತ ತೀರ್ಪು ಬಂದ ಕಾರಣಕ್ಕಾಗಿ ಸಾಕಷ್ಟು ಕಂಗಾಲಾಗಬಹುದು ಈಗ ಮ್ಯಾನೇಜ್ ಮಾಡ್ತಾ ಇದ್ದವರು ಅಂತ. ಎಸ್, ಧನ್ಯವಾದ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ ಕೆ ವಿ ಧನಂಜಯ ಅವರೇ.